ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂದು ಬೆಳಗ್ಗೆ ಮಿನಿ ವಿಧಾನಸಭಾ ಸೇಡಂ ಎದುರುಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಿಪಿಎಲ್ ಅಂತ್ಯೋದಯ ಕಾರ್ಡುಗಳ ಮಾನದಂಡಗಳು ಸಡಿಲಕೆಗೊಳಿಸುವ ಮಾನದಂಡಗಳನ್ನ ಏರಿ ಈಗಾಗಲೇ ರಾಜ್ಯಾದ್ಯಂತ 2 ಲಕ್ಷ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡುಗಳನ್ನ ರದ್ದು ಮಾಡುವುದು ತುಂಬಾ ಖಂಡನೀಯ. 1 ಲಕ್ಷ ವಾರ್ಷಿಕ ಗಾದೆ ಇರುವವರು 2 ಲಕ್ಷ ಸಡಿಲಕೆಗೊಳಿಸಬೇಕಾಗಿ ವಿನಂತಿ ಮಾಡಲಾಗಿದೆ. ಏಕೆಂದ್ರೆ ಸಾಮಾನ್ಯ ಮಹಿಳೆಯರು ಸಹ ದಿನನಿತ್ಯ 300 ರಿಂದ 400 ರೂಪಾಯಿ ಕಾರ್ಮಿಕರಿಗೆ ಇರುತ್ತೆ. ತಮ್ಮ ಹೊಟ್ಟೆಪಾಡಿಗಾಗಿ ಎಷ್ಟೋ ಡ್ರೈವರ್ಗಳು ತಮ್ಮ ಕುಟುಂಬ ನಿರ್ವಹಣೆಗಾಗಿ 4 ಚಕ್ರದ ವಾಹನಗಳನ್ನ ಖರೀದಿಸಿರ್ತಾರೆ. ಅದರ ಮೇಲೆ ಜೀವನವನ್ನ ಸಾಗಿಸ್ತಿರ್ತಾರೆ. ಅಂತವರ ಬಿಪಿಎಲ್ ಕಾರ್ಡುಗಳನ್ನ ಸಹ ಅನುಮತಿಗೊಳಿಸದಿದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿಯೂ ಅಥವಾ ಅನ್ನಭಾಗ್ಯಕ್ಕಾಗಿಯೂ ಖರೀದಿ ಮಾಡಿದ ವಾಹನಗಳನ್ನ ಮಾರಾಟ ಮಾಡಬೇಕಾಗುತ್ತೆ ಅಂತ ಈ ಮುಖಾಂತರ ತಿಳಿಸಲಾಯಿತು. ಈ ಬೇಡಿಕೆಗಳನ್ನ ಕುರಿತು ಪ್ರತಿಭಟನೆ ನಡೆಸಿದ ಮಾನ್ಯ ಉಪ ತಹಶೀಲ್ದಾರ್ ರಾಜಕುಮಾರ್ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳಾದ ಈ ಬೇಡಿಕೆಗಳ ಕುರಿತು ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಉಪ ತಹಶೀಲ್ದಾರರಾದ ರಾಜಕುಮಾರ್ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳಾದ ಸತ್ಯನಾರಾಯಣ ಅವರಿಗೆ ಮನವಿಯನ್ನ ಕೊಡಲಾಯಿತು. ಈ ಸಂದರ್ಭದಲ್ಲಿ ಮಹೇಶ್ ಪಾಟೀಲ್, ಚಂದ್ರಶೇಖರ್ ಪೂಜಾರಿ, ನಾಮವರ್ ಶ್ರೀನಿವಾಸ್ ರೆಡ್ಡಿ, ದೇವಕುಮಾರ್ ನಾಟಿಕರ್, ಚಂದ್ರಶೇಖರ್ ಮಡಿವಾಳ್, ಕಿರಣ್ ಕುಮಾರ್ ಪಾಟೀಲ್, ಮಹೇಶ್ ರೆಡ್ಡಿ, ಜಾನಕಪಲ್ಲಿ ದೊಡ್ಡಪ್ಪ, ಮಳಕೇಡ ರೈತ ಸಂಘದ ಅಧ್ಯಕ್ಷರು ಇಕ್ಬಾಲ್ ಫಕೀರ್, ರಂಜೋಳ ಬಸವರಾಜ್, ರಾಯಿನಾ ಇನ್ನು ಅನೇಕ ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ವರದಿ ಗುಂಡಪ್ಪ ಪೂಜಾರಿ, ನ್ಯೂಸ್ 26 ಕನ್ನಡ, ಸೇಡಂ. ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಸೇಡಂರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ರಾಜ್ಯಾದ್ಯಂತ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳ ಮೇಲೆ ಏರಿರುವ ಮಾನದಂಡನೆಗಳನ್ನು ಸಡಿಲಿಕೆಗೊಳಿಸಬೇಕು. ಏಕೆಂದರೆ ಕರ್ನಾಟಕ ರಾಜ್ಯಾದ್ಯಂತ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು 2 ಲಕ್ಷಕ್ಕೂ ಅಧಿಕ ಹೆಚ್ಚು ಬಿಪಿಎಲ್ ಅಂತ್ಯೋದಯ ಕಾರ್ಡ್ಗಳನ್ನು ಅಮಾನತು ರದ್ದುಗೊಳಿಸಿದ್ರಿ. ಇದು ತುಂಬಾ ಅನ್ಯಾಯ. ಏಕೆಂದರೆ ಅದರಲ್ಲಿ ನಿರ್ಗತಿಕರು, ಬಡವರು, ಕೂಲಿ ಕಾರ್ಮಿಕರೇ ಅತಿ ಹೆಚ್ಚಾಗಿದ್ದಾರೆ. ಇದು ಅಲ್ಲದೆ 1 ಲಕ್ಷ ವಾರ್ಷಿಕ ಆದಾಯ ಅಂತೇಳಿ ತಾವು ಮಾನದಂಡನೆಯನ್ನು ಏರಿ ಅದನ್ನು ರದ್ದುಗೊಳಿಸಿದ್ರಿ. ಒಬ್ಬ ಸಾಮಾನ್ಯ ಮಹಿಳೆ ದಿನನಿತ್ಯ ಕೂಲಿ 200 ರಿಂದ 300 ರೂಪಾಯಿ ಇದೆ. ಅದು ಮತ್ತು ಒಬ್ಬ ಕೂಲಿ ಕಾರ್ಮಿಕ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ 400 ರೂಪಾಯಿ ಇದೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರಿಗೆ 400 ರೂಪಾಯಿ ಇದ್ದಾರೆ. ಇವರ ಆದಾಯವನ್ನು ಪರಿಗಣಿಸಿದರೆ ವರ್ಷಕ್ಕೆ 1 ಲಕ್ಷ ಆಗುತ್ತದೆ. ಆದರೆ ವರ್ಷಕ್ಕೆ 1 ಲಕ್ಷ ಆದಾಯದಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಇನ್ನು ಅನೇಕ ಸಂಸಾರದ ಭಾರವನ್ನು ಎತ್ತುಕೊಂಡು ಸಂಸಾರದ ಬಂಡಿಯನ್ನು ಸಾಗಿಸಬೇಕಾಗ್ತದೆ. ಆದ್ದರಿಂದ 1 ಲಕ್ಷಕ್ಕಿರ್ತಕ್ಕಂಥ ಆ ವಾರ್ಷಿಕ ಆದಾಯವನ್ನು 2 ಲಕ್ಷಕ್ಕೆ ಸಡಿಲಿಕೆಗೊಳಿಸಬೇಕು. ಇದು ಅಲ್ಲದೆ 4 ಚಕ್ರದ ವಾಹನಗಳ ಡ್ರೈವರ್ಗಳಿಗೆ ಆ ವಾಹನ ಮೇಲೆ ಮಾನದಂಡನೆಯನ್ನು ಏರಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ಈಗಾಗಲೇ ರದ್ದುಗೊಳಿಸಿದೆ. ಆದರೂ ಇಲ್ಲಿಯವರೆಗೆ ಆ ಕಾರ್ಡ್ಗಳನ್ನು ಮತ್ತೆ ಮರಳಿ ಕೊಟ್ಟಿರುವುದಿಲ್ಲ. ಆ 4 ಚಕ್ರದ ವಾಹನ, ಕಾರು, ಜೀಬು, ಕ್ರೊಜರ್ ಇನ್ನಿತರ ವಾಹನಗಳನ್ನು ತಮ್ಮ ಸಂಸಾರದ ಬಾಳಿನ ಬಂಡಿಯನ್ನು ಸಾಗಿಸುವಗೋಸ್ಕರ ಅವರನ್ನು ತಂದುಕೊಂಡಿರ್ತಾರೆ. ಅಂಥವರ ಮೇಲೆ ಮಾನದಂಡನೆಯನ್ನು ಏರಿದ್ದೀರಿ. ಆದರೆ ಅವರು ಬಿಪಿಎಲ್ ಅಂತ್ಯೋದಯ ರಾಷನ್ ಕಾರ್ಡ್ಗಳಿಗಾಗಿ ತಮ್ಮ ಕುಟುಂಬ ಮುಂದುವರಿಸುವಗೋಸ್ಕರ ಆ ವಾಹನಗಳನ್ನೇ ಮಾರಾಟ ಮಾಡಿದ್ದಾರೆ. ಆದರೂ ತಾವುಗಳು ಇಲ್ಲಿಯವರೆಗೆ ಮರಳಿ ಮತ್ತು ಬಿಪಿಎಲ್ ಅಂತ್ಯೋದಯ ಕಾರ್ಡ್ಗಳನ್ನು ಕೊಡೋದಿರುವುದು ತುಂಬಾ ಅನ್ಯಾಯ. ಇದು ಅಲ್ಲದೆ 7 ಎಕರೆ ರೈತರಿಗೆ ರಾಷನ್ ಕಾರ್ಡನ್ನು ರದ್ದು ಮಾಡಿದೆ. ಆದರೆ ರೈತರು, ತಮಗೆಲ್ಲ ಗೊತ್ತಿದೆ, 20 ಎಕರೆ ಜಮೀನು ಇದ್ದರೂ ಬಂಜಾರು ಭೂಮಿ ಇರುತ್ತದೆ. ಅದರಲ್ಲಿ 1 ಕ್ವಿಂಟಲ್ 2 ಕ್ವಿಂಟಲ್ ಸಹ ಬೆಳೆಯುವುದಿಲ್ಲ. ಅಂತ ಭೂಮಿಯನ್ನು ಪರಿಗಣಿಸಿ ತಾವುಗಳು ಹೇಗೆ ಆ ಭೂಮಿಯನ್ನು ಪರಿಗಣಿಸ್ತೀರಿ? ಆದ್ದರಿಂದ ಅದನ್ನು ರದ್ದುಗೊಳಿಸಬೇಕು. ಅದು 12 ಎಕರೆವರೆಗೆ ಮುಂದುವರಿಸಬೇಕು. ಮತ್ತು ಇದು ಅಲ್ಲದೆ ವರ್ಷ ಪೂರ್ತಿ 2019-20ರಿಂದ ಇಲ್ಲಿಯವರೆಗೆ ಯಾವುದೇ ರೀತಿ ಹೊಸ ಅರ್ಜಿಗಳನ್ನು ತಾವು ಕರೆದಿರುವುದಿಲ್ಲ. ಪಡಿತರ ಚೀಟಿಗಳಿಗಾಗಿ ಹೊಸ ಅರ್ಜಿಗಳನ್ನು ಅತಿ ಶೀಘ್ರದಲ್ಲಿ ಕರಿಬೇಕು. ಇದು ಅಲ್ಲದೆ ಮತ್ತ ವಾರಕ್ಕೆ, ತಿಂಗಳಿಗೆ ಯಾವತ್ತೋ ಒಂದ್ಸರಿ ಹೊಸ ಅರ್ಜಿಗಳನ್ನು ಕರಿತೀರಿ. ಅದು ಯಾವಾಗಲೂ ಸಾಯಂಕಾಲ ಟೈಮಿಗೆ. ಆ ಸಾಯಂಕಾಲ ಟೈಮಿಗೆ ರೈತರು ಹಳ್ಳಿಯಿಂದ ಯಾವಾಗ ಬರಬೇಕು, ಯಾವಾಗ ಅರ್ಜಿ ಹಾಕ್ಬೇಕು. ಆದ್ದರಿಂದ ತಿಂಗಳಲ್ಲಿ 2 ದಿನವಾದರೂ ಆ ಹೊಸ ಅರ್ಜಿಯನ್ನು ಕರಿಬೇಕಂತೇಳಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಡಿತರ ಚೀಟಿಗಳ ಎಷ್ಟು ಜನ ಕುಟುಂಬಗಳು ನಿರ್ಗತಿಕರಿದ್ದಾರೆ, ಕುಟುಂಬ ಸಮೇತ ಬಂದು ತಮ್ಮ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹವನ್ನು, ಮರಣಾಂತಿಕ ಉಪವಾಸ ಸತ್ಯಾಗ್ರಹವನ್ನು ಕೊಡುತ್ತೇವೆ ಎಂದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.